ಕನ್ಯಾಕುಮಾರಿಯಲ್ಲಿ ಸನ್ರೈಸ್ ನೋಡ್ಬೇಕಂತ ನಾವು ಬೆಳಗ್ಗೆನೆ ಬೇಗ ಬಂದ್ವಿ. ಆದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ ಥರ ಸನ್ರೈಸ್ ಆಗಲಿಲ್ಲ. ಸೂರ್ಯ ನಮ್ಮನ್ನು ವೆಲ್ಕಮ್ ಮಾಡ್ತಾನೆ ಅಂದ್ಕೊಂಡ್ವಿ, ಆದರೆ ಸಮುದ್ರದ ಅಲೆಗಳು ನಮ್ಮನ್ನು ಸ್ವಾಗತ ಮಾಡಿದ್ವು. ಸನ್ರೈಸ್ ಆಗ್ತಾ ಇದೆ ಅಂತೇಳಿ ಅಲ್ಲಿರೋರು ಪೂಜೆನ ಮಾಡ್ತಾ ಇದ್ದಾರೆ. ನೀವು ಸೌಂಡ್ ಕೇಳ್ತಿರ್ಬೋದು, ಗಂಟೆ ಬರ್ಸಿ ಸೂರ್ಯಂಗೆ ಪೂಜೆ ಮಾಡ್ತಾ ಇದ್ದಾರೆ. ವೇಟ್ ಮಾಡಿ ತುಂಬಾ ಹೊತ್ತು ಬಟ್ ನಾವೀಗ ಕನ್ಯಾಕುಮಾರಿ ಇದ್ದೀವಿ. ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ 3 ಸಮುದ್ರಗಳು ಒಟ್ಟಿಗೆ ಈ ಬಿಂದುವಲ್ಲಿ 3 ಸಮುದ್ರಗಳು, ಬೇ ಆಫ್ ಬೆಂಗಾಲ್, ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರ, 3 ಸಮುದ್ರಗಳು ಬಂದಿಲ್ಲಿ ಸೇರುತ್ತೆ. ಕನ್ಯಾಕುಮಾರಿ ಅಂತ ಯಾಕೆ ಅಂತಂದ್ರೆ ಭರತಖಂಡವನ್ನು ಆಳ್ತಿದ್ದ ಭರತ ರಾಜ, ಅವನಿಗೆ 2 ಜನ ಮಕ್ಕಳು ಇರ್ತಾರೆ. ಒಬ್ಬ ಕುಮಾರ, ಇನ್ನೊಬ್ಳು ಕುಮಾರಿ. ಕುಮಾರಿ ಅಂದ್ರೆ ಪಾರ್ವತಿ ದೇವಿ. ಪಾರ್ವತಿ ದೇವಿ ಜನನ ಯಾಕಪ್ಪ ಆಯ್ತು ಅಂತಂದ್ರೆ ಬಾಣಾಸುರ ಎಂಬ ರಾಕ್ಷಸನ ಸಾಯಿಸಬೇಕಾಗಿರುತ್ತೆ. ಹಾಗಾಗಿ ಕುಮಾರಿ ಜನ್ಮ. ಭರತ ರಾಜ ಕುಮಾರ ಮತ್ತು ಕುಮಾರಿಗೆ ಡಿವೈಡ್ ಮಾಡ್ತಾರೆ ಸಾಮ್ರಾಜ್ಯ. ಕುಮಾರಸ್ವಾಮಿ ರಾಜ್ಯ ಮಾಡ್ತಾರೆ. ಕುಮಾರಿ ರಾಜ್ಯ ಆಟ ಮಾಡಲ್ಲ. ವಿಷ್ಣು ತಪಸ್ ಮಾಡ್ತಾರೆ. ತಪಸ್ ಮಾಡ್ಬಿಟ್ಟು ಶಕ್ತಿಗಳನ್ನ ಪಡಿತಾರೆ. ಕುಮಾರಿಗೆ ನಾನು ಯಾರು ಅನ್ನೋದನ್ನ ಅಭಿವೃದ್ಧಿ ಪರಿಚಯ ಮಾಡ್ತಾರೆ. ಪಾರ್ವತಿ ದೇವಿಗೆ ಅನ್ನೋದನ್ನ ವಿಷ್ಣುದೇವನಿಂದ ಗೊತ್ತಾಗತ್ತೆ ಅವಳಿಗೆ. ಸೊ ವಿಷ್ಣುದೇವನಿಂದ ಗೊತ್ತಾದಾಗ ಪಾರ್ವತಿ ದೇವಿಗೆ ತಾನು ಶಿವನ ಹೆಂಡತಿ ಅಂತ ಗೊತ್ತಾಗಿ ಶಿವನ್ ಧ್ಯಾನ ಮಾಡ್ತಾಳೆ. ಶಿವನ್ ಧ್ಯಾನ ಮಾಡ್ಬಿಟ್ಟು ಶಿವನ ಹೋಲಿಸ್ಕೊಂತಾಳೆ. ಶಿವನ ಹೋಲಿಸ್ಕೊಂಡ್ಮೇಲೆ ಶಿವನಿಗೆ ಮನಸ್ಸು ತುಂಬಾ ಇಷ್ಟ ಆಗುತ್ತೆ. ಶಿವನ ಮನಸ್ಸು ಇಷ್ಟ ಆಗಿ ನಾನು ಇದನ್ನು ಪ್ರೇಮಿಸ್ತಾ ಇದ್ದೀನಿ ಅಂತ ಪಾರ್ವತಿ ದೇವಿ ಶಿವನಿಗೆ ಹೇಳಿದಾಗ ಶಿವ ಒಪ್ಕೊಂತಾನೆ. ಒಪ್ಕೊಂಡು ಮದುವೆ ಆಗ್ಬೇಕು ಅಂತ ಇನ್ನೇನು ಎಲ್ಲಾ ಆಗೋ ಟೈಮಲ್ಲಿ ನಾರದ ಮುನಿಗಳಿಗೆ ವಿಷಯ ಗೊತ್ತಾಗುತ್ತೆ. ವಿಷಯ ಗೊತ್ತಾಗ್ಬಿಟ್ಟು ನಾರದ ಮುನಿಗಳು ಇದು ತಡಿಬೇಕು, ಇದು ಯಾರು ಮಾಡಿ ತಡಿಬೇಕು ಅಂತೇಳಿ. ಯಾಕೆಂದ್ರೆ ಬಾಣಾಸುರನ ಕೊಲೆ ಮಾಡಕ್ಕೆ ಭಗವಂತ ಶಿವನೇ ಆಶಯವನ್ನು ಕೊಟ್ಟಿದ್ದು. ಕುಮಾರಿ ಮಾತ್ರ ಸಾಯಿಸಕ್ ಸಾಧ್ಯ ಆಗುತ್ತೆ, ಬೇರೆ ಯಾರ ಕೈಯಿಂದ ಜಗತ್ತಲ್ಲಿ ಈಗ ಸಾವೇ ಇಲ್ಲ ಅಂತ ಹೇಳ್ತಾನೆ. ಬಾಣಾಸುರ ಶಿವ ಕುರಿತು ತಪಸ್ ಮಾಡ್ಬಿಟ್ಟು ಆ ವರಂ ಪಡೆದಿರ್ತಾನೆ. ನಾನು ಸಾವೇ ಬರ್ಬಾರ್ದು ಅಂತ ವರ ಪಡ್ತೀನಿ. ಅವಾಗ ಶಿವ ನೀನು ಕುಮಾರಿಂದ ಮಾತ್ರ ಸಾವು ಬರೋದು, ಬೇರೆ ಯಾರು ಸಾವು ಬರಲ್ಲ ಅಂತ ಹೇಳ್ತಾನೆ. ಆದ್ರೆ ಬಾಣಾಸುರ ಅಂತಂತಾನೆ, ಕುಮಾರಿಯಿಂದ ನನಗೆ ಸಾವು ಬರುತ್ತೆ, ನನಗೆ ಸಾವೇ ಇಲ್ಲ ಅಂತ ಅವ್ನು ಭ್ರಮೆಲಿರ್ತಾನೆ. ಹಾಗಾಗಿ ನಾರದ ಮುನಿಗಳು ಎಲ್ಲರಿಗೂ ವಿಷಯ ತಿಳಿಸ್ಬಿಟ್ಟು ಇದನ್ನ ತಡಿಬೇಕು ಅಂತ ಪ್ರಯತ್ನ ಪಡ್ತಾರೆ. ತಡೆದು ಬಿಡ್ತಾರೆ. ಮದ್ವೆನ ತಡಿತಾರೆ. ಆಮೇಲೆ ಬಾಣಾಸುರನ ಮತ್ತೆ ದೇವಿ ಪಾರ್ವತಿ ಕನ್ಯಾಕುಮಾರಿಯ ರೂಪದಲ್ಲಿ ಸಾಯ್ತಾರೆ. ಹಾಗಾಗಿ ಮದುವೆ ಆಗೋದಿಲ್ಲ. ಶಿವ ಏನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ, ಇನ್ನು ಕನ್ಯಾಕುಮಾರಿಯಲ್ಲಿ ನೆಲೆಸು ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಇದು ಕನ್ಯಾಕುಮಾರಿ ಅನ್ನೋ ಹೆಸರು ಬಂತು. ಇದು ಹೆಸರು ಹಿಂದಿನ ಚರಿತ್ರೆ ಇದು. ಈಗ ದೇವಸ್ಥಾನಕ್ಕೆ ಹೋಗ್ತೀವಿ, ಕನ್ಯಾಕುಮಾರಿ ದೇವಸ್ಥಾನದಲ್ಲಿ ಅಲ್ಲಿ ಹೇಗಿರುತ್ತೆ ದೇವಸ್ಥಾನಕ್ಕೆ ಹೋಗೋ ದಾರಿ ಇದು. ಕನ್ಯಾಕುಮಾರಿ ಟೆಂಪಲ್ ಎಂಟ್ರೆನ್ಸ್ ಇದ್ದೀವಿ, ನೋಡ್ತಾ ಇದ್ದೀರಾ ನೋಡಿ. ಒಳಗಡೆ ಆಫ್ ನೋಡಬೇಕು ಕ್ಯಾಮ್ರಾನ. ತುಂಬಾ ಚೆನ್ನಾಗಿದೆ ವ್ಯೂ ಇಲ್ಲೆಲ್ಲ. ಅಲ್ಲಿ ಸ್ವಾಮಿ ವಿವೇಕಾನಂದ ರಾಕ್ ಅಂತ ಕಾಣುತ್ತೆ ನೋಡಿ. ಅಲ್ಲಿ ಸ್ವಾಮಿ ವಿವೇಕಾನಂದ ರಾಕ್ ಕಾಣುತ್ತೆ. ಆಗಿದೆ